ಇನ್ನು ತಮಿಳುನಾಡು ರಾಜಕೀಯದಲ್ಲಿ ಏನಾಗ್ತಾ ಇದೆ? ಡಿಎಂಕೆ ಜೊತೆಗಿನ ಮೈತ್ರಿಯನ್ನೇ ಕಡಿದುಕೊಂಡಿದೆ ಕಾಂಗ್ರೆಸ್. ತಮಿಳುನಾಡು ಸೋಲಿನ ಬೆನ್ನಲ್ಲೇ ಡಿಎಂಕೆಗೆ ಆಗಿರೋ ಮಹಾ ಆಘಾತ ಇದೆ. ಟಿವಿಕೆ ಜೊತೆ ಸರ್ಕಾರ ರಚನೆಗೆ ಕಾಂಗ್ರೆಸ್ ಬೆಂಬಲವನ್ನ ಘೋಷಣೆ ಮಾಡಿದೆ. ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಡಿಎಂಕೆ ಜೊತೆ ಕೈ ಜೋಡಿಸಿದೆ. ಆಡಳಿತಾರೂಢ ಡಿಎಂಕೆ ಮಕಾಡೆ ಮಲಗಿದೆ. ಹಾಗಾಗಿ ಡಿಎಂಕೆ ಜೊತೆ ಕೈ ಜೋಡಿಸಿದ್ದ ಕಾಂಗ್ರೆಸ್ ಈಗ ಡಿಎಂಕೆ ಕೈ ಕೊಟ್ಟಿದೆ. ಲೋಕಸಭೆ, ರಾಜ್ಯಸಭೆ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಆಗಿದೆ. ಈಗ ಡಿಎಂಕೆಗೆ ಕೈ ಕೊಟ್ಟು ಟಿವಿಕೆಗೆ ಬೆಂಬಲ ಅಂತ ಕೇಳಿದೆ ಕಾಂಗ್ರೆಸ್ ನಾಯಕರು. ಕೋಮುವಾದಿ ಬಿಜೆಪಿ ಹೊರಗಡೆ ಇಡೋದಕ್ಕೆ ಮೈತ್ರಿ ಅಂತ ಕಾಂಗ್ರೆಸ್ ಹೇಳ್ತಾ ಇರೋದು. ಜಾತ್ಯತೀತ ಸರ್ಕಾರ ರಚನೆಗೆ ಬೆಂಬಲ ಅಂತ ಕಾಂಗ್ರೆಸ್ ಸ್ಪಷ್ಟನೆ ಕೊಟ್ಟಿದೆ. ಆದ್ರೆ ಇದಕ್ಕೆ ಡಿಎಂಕೆ ಹೇಳ್ತಾ ಇರೋದು ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕಿದೆ ಅಂತ. ಕಾಂಗ್ರೆಸ್ ಈ ಬಾರಿ ತಮಿಳುನಾಡಲ್ಲಿ ಗೆದ್ದಿರೋದು 5 ಸ್ಥಾನಗಳನ್ನ ಡಿಎಂಕೆ ಜೊತೆ ಕೈ ಜೋಡಿಸಿತ್ತು. ಆದ್ರೆ ಆ ಮೈತ್ರಿಯನ್ನ ಮುರ್ಕೊಂಡು ಕಾಂಗ್ರೆಸ್ ಹೊರಗಡೆ ಬಂದಿದೆ. ಟಿವಿಕೆಗೆ ಜೈ ಅಂದಿದೆ. 108 ಸ್ಥಾನಗಳನ್ನ ಗೆದ್ದಿರುವಂತಹ ಟಿವಿಕೆ ಸರ್ಕಾರ ರಚನೆಗೆ ಪ್ರಯತ್ನ ಮಾಡ್ತಾ ಇದೆ. ಆ ಪ್ರಯತ್ನಕ್ಕೆ ಕಾಂಗ್ರೆಸ್ ಬೆಂಬಲವನ್ನ ಘೋಷಿಸಿದೆ. ಆಡಳಿತದಲ್ಲಿದ್ದ ಡಿಎಂಕೆ 59 ಸ್ಥಾನ ಆದ್ರೆ ಎಐಎಡಿಎಂಕೆ ಗೆದ್ದಿದ್ದು 47 ಸ್ಥಾನಗಳನ್ನಾಗಿತ್ತು. ಮೇ 8ರಂದು ಸಿಎಂ ಆಗಿ ವಿಜಯ್ ಪದಗ್ರಹಣ ಸಾಧ್ಯತೆ. ಮೈತ್ರಿ ಬೆಂಬಲ ಅಧಿಕೃತ ಘೋಷಣೆ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ. ನಾಳೆ ಬದಲು ನಾಡಿದ್ದು ಪಟ್ಟಾಭಿಷೇಕಕ್ಕೆ ವಿಜಯ್ ಪ್ಲಾನ್ ಮಾಡಿದ. ಇವತ್ತು ಮಧ್ಯಾಹ್ನ ರಾಜ್ಯಪಾಲರನ್ನ ವಿಜಯ್ ಭೇಟಿಯಾಗ್ತಾರೆ. ನಾಳೆ ಪದಗ್ರಹಣ ಇತ್ತು, ಪ್ರಮಾಣ ವಚನ ಸ್ವೀಕರಿಸೋರಿದ್ರು. ಆದ್ರೆ ನಾಳೆ ಬದಲಿಗೆ ನಾಡಿದ್ದುಗೆ ಮುಂದೂಡಿಕೆ ಆಗಿದೆ. ಸರ್ಕಾರ ರಚನೆ ಬಗ್ಗೆ ವಿಜಯ್ ಹಕ್ಕು ಮಂಡಿಸಲಿದ್ದಾರೆ. ಯಾರ್ಯಾರ ಬೆಂಬಲ ಪಡಿಬೇಕು ಅನ್ನೋದರ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ಟಿವಿಕೆ ಶಾಸಕರೊಂದಿಗೆ ನಟ ವಿಜಯ್ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ಟಿವಿಕೆ ಕಚೇರಿಗೆ ಬಂದಿದ್ದಾರೆ ಕಾಂಗ್ರೆಸ್ನ 5 ಮಂದಿ ಶಾಸಕರು. ಕಾಂಗ್ರೆಸ್ನ 5 ಶಾಸಕರ ಜೊತೆ ನಟ ವಿಜಯ್ ಚರ್ಚೆ ಮಾಡ್ತಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಗವರ್ನರ್ ಅನ್ನ ಭೇಟಿಯಾಗ್ತಾರೆ. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಲಿದ್ದಾರೆ. ನಾಡಿದ್ದು ತಮಿಳುನಾಡು ಸಿಎಂ ಆಗಿ ನಟ ವಿಜಯ್ ಪದಗ್ರಹಣ ಮಾಡಲಿದ್ದಾರೆ. ಯಾರ ಜೊತೆ ಟಿವಿಕೆ ಮೈತ್ರಿ ಮಾಡಿಕೊಳ್ಳುತ್ತೆ? ಈಗಾಗಲೇ ಕಾಂಗ್ರೆಸ್ ಮೈತ್ರಿಯನ್ನ ಘೋಷಣೆ ಮಾಡಿದ್ದಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೆಹಲಿಯಿಂದ ಮಂಜುನಾಥ್ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ತಮಿಳುನಾಡಿನ ರಾಜಕೀಯ ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆಯನ್ನ ಪಡಿತಾ ಇದೆ. ಟಿವಿಕೆ ಪಕ್ಷ ಬಹುಮತದೊಂದಿಗೆ ಅಧಿಕಾರ ರಚನೆ ಮಾಡಬೇಕು ಅಂದ್ರೆ ಇನ್ನು 10 ಸ್ಥಾನಗಳು ಬೇಕು. ಕಾಂಗ್ರೆಸ್ ಈಗಾಗಲೇ ತನ್ನ ಬೆಂಬಲವನ್ನ ಘೋಷಣೆ ಮಾಡಿದೆ. ಸದ್ಯಕ್ಕೆ ತಮಿಳುನಾಡಿನಲ್ಲಿ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಯ ಅಪ್ಡೇಟ್ಸ್ ಏನು? ಶ್ವೇತಾ, ಈಗ ಕಾಂಗ್ರೆಸ್ ಅಧಿಕೃತವಾಗಿ ಬೆಂಬಲವನ್ನು ಘೋಷಣೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಷರತ್ತುಬದ್ಧ ಬೆಂಬಲವನ್ನು ಘೋಷಣೆ ಮಾಡಿದೆ. ಅಂದರೆ ಜಾತ್ಯತೀತ ಅಲ್ಲದವರು, ಅಂದರೆ ಯಾವ ಕೋಮುವಾದಿಗಳೊಂದಿಗೆ ನೀವೇನಾದರೂ ಸೇರಿ ಸರ್ಕಾರ ಮಾಡಿದರೆ ಅದಕ್ಕೆ ನಾವು ಬೆಂಬಲ ಕೊಡೋದಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಬಿಜೆಪಿ ಅಥವಾ ಬಿಜೆಪಿಯ ಬೆಂಬಲಿಸುವ ಪಕ್ಷಗಳು ಕೂಡ ಇದರಲ್ಲಿ ಇರಬಾರ್ದು ಅನ್ನುವಂಥದ್ದು ಹೇಳಿದ್ದಾರೆ. ಜಾತ್ಯತೀತ ತತ್ವಗಳ ಮೇಲೆ ನಂಬಿಕೆ ಇಟ್ಟಂಥವರಿಗೆ ಅವಕಾಶ ಇದೆ ಅನ್ನುವಂಥದ್ದು ಕೂಡ ಹೇಳಿರುವಂಥದ್ದು. ಯಾಕಂದರೆ ವಿಜಯ್ ಅವರ ತಂದೆಯ ಕೂಡ ಈ ಜಾತ್ಯತೀತ ತತ್ವಗಳ ಮೇಲೆ ನಂಬಿಕೆ ಇಟ್ಟು ಎಲೆಕ್ಷನ್ ಪೂರ್ವದಲ್ಲಿ, ಚುನಾವಣಾ ಪೂರ್ವದಲ್ಲೇ ರಾಹುಲ್ ಗಾಂಧಿ ಅವರನ್ನು ಸಂಪರ್ಕ ಮಾಡಿದ್ದು, ಮತ್ತೆ ಆನಂತರ ಅವರ ಫ್ರೆಂಡ್ಶಿಪ್ ಬೆಳೆದಿದ್ದು, ಇವೆಲ್ಲವೂ ಕೂಡ ಈಗ ಇತಿಹಾಸ. ಈಗ ಅಂತಿಮ ಹಂತಕ್ಕೆ ಬಂದಿದ್ದು ಆ ಘಟ್ಟದಲ್ಲಿ ಇರುವಂಥ ಹೊತ್ತಲ್ಲೂ ಕೂಡ ಕಾಂಗ್ರೆಸ್ ತನ್ನ ಅದೇ ಬೇಡಿಕೆಯನ್ನ ಇಟ್ಟು, ಅಂದರೆ ಅದೇ ರೀತಿಯ ಒಂದು ಷರತ್ತನ್ನು ವಿಧಿಸಿ ಈಗ ಬೆಂಬಲವನ್ನು ಘೋಷಣೆ ಮಾಡಿರುವಂಥದ್ದು. 5 ಶಾಸಕರು ಈಗಷ್ಟೇ ಟಿವಿಕೆ ಪಕ್ಷದ ಕಚೇರಿಗೆ ಬಂದಿದ್ದಾರೆ. ಅವರು ತಮ್ಮ ಬೆಂಬಲವನ್ನು ಕೂಡ ಸೂಚನೆ ಮಾಡಲಿದ್ದಾರೆ. ಆನಂತರ ಇವತ್ತು ಸಂಜೆ ರಾಜ್ಯಪಾಲರ ಭೇಟಿಗೆ ಹೋಗ್ತಾರೆ. ಆ ಹೊತ್ತಲ್ಲೂ ಕೂಡ ಅವರು ಹೋಗಿ, ಕಾಂಗ್ರೆಸ್ ಶಾಸಕರು ಹೋಗಿ ತಮ್ಮ ಬೆಂಬಲವನ್ನು ಸೂಚಿಸುವಂತ ಒಂದು ಪತ್ರ ರಾಜ್ಯಪಾಲರಿಗೆ ಕೊಡುವವರು ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಶ್ವೇತಾ,
ಓಕೆ ಮಂಜುನಾಥ್, 108 ಸ್ಥಾನಗಳನ್ನ ಗೆದ್ದಿರುವಂತಹ ಟಿವಿಕೆ ಪಕ್ಷ ಒಂದು ಕಡೆ ಆದ್ರೆ 5 ಸ್ಥಾನಗಳನ್ನ ಗೆದ್ದಿರುವಂತಹ ಕಾಂಗ್ರೆಸ್ ಒಂದಷ್ಟು ಕಂಡೀಷನ್ಸ್ ಗಳನ್ನ ಹಾಕಿ ಪಕ್ಷದ ಒಳಗಡೆ ಕಾಲಿಡುತ್ತೆ ಅಂದ್ರೆ ಇದಕ್ಕೆ ಟಿವಿಕೆ ಒಪ್ಪುವಂತಹ ಸಾಧ್ಯತೆ ಇದೆಯಾ? ಯಾಕಂದ್ರೆ ಕಾಂಗ್ರೆಸ್ ಕೂಡ ಟಿವಿಕೆಗೆ ಸದ್ಯದ ಮಟ್ಟಿಗೆ ಅನಿವಾರ್ಯ ಅಂತ ಹೇಳೋದಕ್ಕಾಗಲ್ಲ. ಎಐಡಿಎಂಕೆ ಇಂದಲೂ 35 ಜನ ಶಾಸಕರು ರೆಡಿ ಇದ್ದಾರೆ. ಇನ್ನು ತಮಿಳುನಾಡಿನ ಬೇರೆ ಬೇರೆ ಚಿಕ್ಕ ಚಿಕ್ಕ ಪಕ್ಷಗಳಿಂದಲೂ ಕೂಡ ಆಪ್ಷನ್ಸ್ ಗಳು ಇದೆ ಟಿವಿಕೆಗೆ. ಅಲ್ಲ, ನಿಮಗೆ ಸಣ್ಣ ಸಣ್ಣ ಪಕ್ಷಗಳನ್ನು ಜೊತೆ ಸೇರಿ ಸರ್ಕಾರ ಮಾಡುವುದರಿಂದ ಆಗುವ ಒಳಿತು ಎಐಡಿಎಂಕೆಯನ್ನು ಒಳಗಡೆ ತಗೊಂಡ್ರೆ ಆಗೋದಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಯಾಕಂದರೆ ವಿಜಯ್ ಮೊದಲ ಬಾರಿಗೆ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದಾರೆ. ಆ ಸರ್ಕಾರದಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ ಈ ತನಕ ಸರ್ಕಾರದ ಭಾಗವಾಗಿಲ್ಲ, ಶಾಸಕರ ಭಾಗವಾಗಿದ್ದಾರೆ. ಅಂದರೆ ಮಿನಿಸ್ಟ್ರಿಯಲ್ಲಿ ಯಾವುದೂ ಇರಲಿಲ್ಲ. ಈವನ್ DMK ಸರ್ಕಾರದಲ್ಲೂ ಕೂಡ ಅಷ್ಟೇ. ಸೊ ಇನ್ನು ಉಳಿದಂಥ ಸಣ್ಣ ಪುಟ್ಟ ಪಕ್ಷಗಳ ಶಾಸಕರು ಕೂಡ ಅವರು ಅಧಿಕಾರದ ಅಂದರೆ ಮಂತ್ರಿಗಳ ಭಾಗವಾಗಿ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸಿಲ್ಲ. ಹಾಗಾಗಿ ಒಂದು ಕ್ಲೀನ್ ಇಮೇಜ್ ಸರ್ಕಾರವನ್ನು ನಾವು ಕೊಡಬಹುದು ಅನ್ನುವಂಥ ದೃಷ್ಟಿಯಿಂದ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಸೇರಿಕೊಂಡು ಒಂದು ಸರ್ಕಾರವನ್ನು ಮಾಡಿದರೆ ಅದು ಮುಂದೆ ಒಳ್ಳೆ ರೀತಿಯ ಫಲಿತಾಂಶ ಕೊಡುತ್ತೆ ಅನ್ನುವಂಥದ್ದು. ಅದೇ ಎಐಡಿಎಂಕೆಯ ಒಂದು ಬೆಂಬಲವನ್ನು ಪಡ್ಕೊಂಡ್ರೆ ಮೊದಲನೇದಾಗಿ ಈ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳು ಕೂಡ ಈಚೆ ಬರ್ತವೆ. ಕಾಂಗ್ರೆಸ್ ಈಚೆ ಬರುತ್ತೆ, ಅದರ ಜೊತೆಗೆ ಮುಸ್ಲಿಂ ಲೀಗ್ ಈಚೆ ಬರುತ್ತೆ, ಎಡಪಕ್ಷಗಳು ಈಚೆ ಬರ್ತವೆ. ಕಾಂಗ್ರೆಸ್ ಇದ್ರೆ ಇವೆಲ್ಲವೂ ಕೂಡ ಅವರ ಜೊತೆಗಿರ್ತವೆ. ಕಾಂಗ್ರೆಸ್ ಈಚೆ ಬಂತು ಅಂದ್ರೆ ಇವೆಲ್ಲವೂ ಕೂಡ ಆಚೆ ಬರ್ತವೆ ಅನ್ನುವಂಥದ್ದು. ಜೊತೆಗೆ ನೀವು ನಾಳೆ ನಾವು ಡಿಫರೆನ್ಸ್ ಅನ್ನುವಂಥ ರೀತಿಯಲ್ಲಿ ಕಳೆದ ಸರ್ಕಾರಕ್ಕೂ ಅಥವಾ ಕಳೆದ ರಾಜಕೀಯ ಪಕ್ಷಗಳು ಏನು ತಮಿಳುನಾಡನ್ನು ಆಳ್ಕೊಂಡು ಬಂದವು ಆ ಪಕ್ಷಗಳಿಗಿಂತ ನಾವು ಭಿನ್ನ ಅನ್ನುವಂಥ ತೋರಿಸ್ಕೊಳ್ಬೇಕು ಅನ್ನುವಂಥದ್ದು ಇದ್ರೆ ಟಿವಿಕೆ ಪಕ್ಷ ಈ ರೀತಿಯ ಒಂದು ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಸೇರಿಕೊಂಡು ಒಂದು ಸರ್ಕಾರ ಮಾಡುವುದು ಒಳ್ಳೆಯದು ಅನ್ನುವಂಥದ್ದು ರಾಜಕೀಯ ಪಂಡಿತರು ಹೇಳ್ತಾ ಇರುವಂಥದ್ದು. ಆದರೆ ಆ ಕಡೆ ಕೂಡ ಎಐಡಿಎಂಕೆಯಲ್ಲೂ ಕೂಡ ಅಸಮಾಧಾನ, ಬಿರುಕು ಕಾಣಿಸ್ಕೊಂಡಿದೆ. 13 ಶಾಸಕರು ಮತ್ತು ಓರ್ವ ಸಂಸದ ಏನು ಇದರಲ್ಲಿ ಲಿಟ್ರಲಿ ಹೇಳ್ತಾ ಇದ್ದಾರೆ, ನಾವು ಇಲ್ಲಿಂದ ಟಿವಿಕೆಗೆ ಸಪೋರ್ಟ್ ಮಾಡೋದು ಒಳ್ಳೆಯದು ಅನ್ನುವಂಥದ್ದು. ಅವ್ರು ಕೇಳಿದ್ದಾರಾ ಕೇಳಿಲ್ವಾ ಅನ್ನುವಂಥದ್ದು ಬೇರೆ. ಆದರೆ EPS ಅಂದರೆ ಎಐಡಿಎಂಕೆಯ ಪ್ರಧಾನ ಕಾರ್ಯದರ್ಶಿ EPS ಅವರನ್ನ ಈ ಟಿವಿಕೆ ಪಕ್ಷದ ಆನಂದ್ ಅವರು ಕೂಡ ಭೇಟಿ ಆಗಿರುವಂಥದ್ದು ನೋಡಿದ್ರೆ ಅಲ್ಲೊಂದು ಕುತೂಹಲ ಇನ್ನೂ ಹಾಗೆ ಉಳ್ಕೊಂಡಿದೆ, ಏನಾಗುತ್ತೆ ಏನಾಗಲ್ಲ ಅನ್ನುವಂಥದ್ದು. ಜೊತೆಗೆ ಈಗ ಎಐಡಿಎಂಕೆ ಕಡೆಯಿಂದಲೂ ಕೂಡ ಆ ಪಕ್ಷದಲ್ಲೂ ಕೂಡ ಸಭೆ ನಡೀತಾ ಇದೆ. ಕೆಲವು ಶಾಸಕರು ಈ ಅಸಮಾಧಾನ ಅಥವಾ ಬಿರುಕಿನ ಬಗ್ಗೆ ಮಾತನಾಡಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಈ ಬಿರುಕು ಅಥವಾ ಇದು ಮುಂದುವರೆದ್ರೆ ಆ ಶಾಸಕರ ಸಂಖ್ಯೆಯು ಕೂಡ 35 ತಲುಪಬಹುದು ಅಂತ ಹೇಳ್ತಾ ಇದ್ದಾರೆ ಅಣ್ಣಾ DMKಯಲ್ಲಿ. ಒಂದು ರೀತಿ ಇನ್ ಕೇಸ್ ಏನಾದ್ರೂ ಪಕ್ಷ ಒಡೆದೋದ್ರೆ ಏನು ಅನ್ನುವಂಥ ಪ್ರಶ್ನೆಗೂ ಕೂಡ ಈಗ ಎಐಡಿಎಂಕೆ ಪ್ರಧಾನ ಕಾರ್ಯದರ್ಶಿ EPS ಉತ್ತರ ಕೊಡಬೇಕಾಗುತ್ತೆ. ಸೊ ಈ ಎಲ್ಲ ಬೆಳವಣಿಗೆಗಳು ಕೂಡ ಸದ್ಯ ತಮಿಳುನಾಡಿನಲ್ಲಿ ನಡೀತಾ ಇದ್ದಾವೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಂಜುನಾಥ್. ತಮಿಳುನಾಡು ರಾಜಕೀಯದಲ್ಲಿ ಮೈತ್ರಿ ಛಿದ್ರ ಆಗಿದೆ. ಈ ಬಾರಿಯ ತಮಿಳುನಾಡಿನ ವಿಧಾನಸಭೆ ಚುನಾವಣೆಯಲ್ಲಿ ಎಐಡಿಎಂಕೆ ಬಿಜೆಪಿ ಒಟ್ಟಾಗಿತ್ತು. DMK ಮತ್ತು ಕಾಂಗ್ರೆಸ್ ಒಟ್ಟಾಗಿ ಚುನಾವಣೆಯನ್ನ ಎದುರಿಸಿತ್ತು. ಆದರೆ ಫಲಿತಾಂಶದ ನಂತರ ಬಿರುಕು ಕಾಣಿಸಿಕೊಂಡಿದೆ. DMK ವಿರುದ್ಧ ಕಾಂಗ್ರೆಸ್ನ ನಾಯಕರು ಮುಗಿಬಿದ್ದಿದ್ದಾರೆ. DMK ಜೊತೆಗಿನ ಮೈತ್ರಿಯಿಂದಲೇ ಕಾಂಗ್ರೆಸ್ಗೆ ಧಕ್ಕೆ ಆಗಿರೋದು. ಮೈತ್ರಿ ಆಗಿಲ್ಲ ಅಂದಿದ್ರೆ ಕಾಂಗ್ರೆಸ್ಗೆ ಇನ್ನೂ ಹೆಚ್ಚಿನ ಸೀಟು ಬರ್ತಾ ಇತ್ತು ಅಂತ ಕಾಂಗ್ರೆಸ್ ಸಂಸದ ಮಾಣಿಕ್ಯಂ ಠಾಗೋರ್ ಆರೋಪ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಈ ಬಾರಿ ಕಾಂಗ್ರೆಸ್ ಗೆದ್ದಿರೋದು 5 ಸ್ಥಾನ. DMK ಜೊತೆ ಕೈ ಜೋಡಿಸಿಲ್ಲ ಅಂದಿದ್ರೆ ಇನ್ನೂ ಹೆಚ್ಚು ಸ್ಥಾನ ಗೆಲ್ತಿದ್ವಿ ಅಂತ ಕಾಂಗ್ರೆಸ್ ಸಂಸದ ಮಾಣಿಕ್ಯಂ ಠಾಗೋರ್ ಆರೋಪ ಮಾಡಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.